ಹಲೋ, ಹಾಯ್, ನಮಸ್ತೆ, ಹೇಗಿದ್ದೀರಾ? ಎಂತ ಗೊತ್ತುಂಟಾ, ಇವತ್ತು ಒಂದು ಎಂತ ಅಂದರೆ ಮಂಡ್ಯ ವೆಚ್ಚ ಮಾರ್ಯಾರೆ. ಒಂದೇ ದಿವಸದಲ್ಲಿ ಗುಟ್ಕಾ ಬ್ಯಾನ್ ಆಯಿತು. ಅಲ್ಲ, ನಾನು ಗುಟ್ಕಾ ತಿನ್ನೋದಿಲ್ಲ, ನನಗೆ ಅದು ಬ್ಯಾನ್ ಆಗಿದ್ದಕ್ಕೆ ಮಂಡ್ಯ ವೆಚ್ಚ ಅಲ್ಲ, ನನಗೆ ಖುಷಿ. ಯಾಕೆಂದರೆ ನನ್ನ ತಮ್ಮ ಒಬ್ಬ ಇದ್ದಾನೆ ಮಾರ್ಯಾರೆ, ಗುಟ್ಕಾ ತಿನ್ನಬೇಡ ತಿನ್ನಬೇಡ ಅಂತ ಹೇಳಿದರೆ ತಿನ್ನುವುದನ್ನು ನಿಲ್ಲಿಸುವುದಿಲ್ಲ. ಅದಕ್ಕೆ ನನ್ನ ಅಮ್ಮನೊಂದು ಸಪೋರ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಉಪ್ಪನ್ಬೇ ತಿನ್ನಡಿಮೆ ನಿರೊಕ್ಕಿಮೆ ಅಂತ. ಅದೇ ನಾನು ಬೈಯುವುದು. ನಾಡಿದ್ದು ಡಿಸೆಂಬರಲ್ಲಿ ಒಂದು ಸ್ವಲ್ಪ ದಿವಸ ಬಿಡ್ತಾನೆ, ಆ ಟೈಮಲ್ಲಿ ಬಿಡುವಾಗ ಇನ್ನಿವ ಮುಟ್ಟುವುದಿಲ್ಲ ಅಂತ ಮತ್ತೆ ಜಾನವರಲ್ಲಿ ವಾಪಸ್ ಸ್ಟಾರ್ಟ್ ಮಾಡ್ತಾನೆ ಕಾಂಟ್ರಾಗುಟ್ಟಿ. ಮತ್ತು ವಿಷಯ ಅಂತ ಗೊತ್ತುಂಟ, ಈಗ ಬ್ಯಾನ್ ಮಾಡಿದ್ದು, ನೀವು ಬ್ಯಾನ್ ಮಾಡಿದ್ದು ನೋಡಿ, ಕೆಲವೊಂದು ವಿಚಾರದಲ್ಲಿ ಒಳ್ಳೆಯದೇ. ಆದರೆ ನಮ್ಮ ಊರಿನಲ್ಲಿ ಎಲ್ಲ ಅಡಿಕೆ ಬೆಳೆಗಾರರು ಇದ್ದಾರೆ ಮಾರ್ಯಾರೆ, ಮಂಡ್ಯ ಮೇಲೆ ಕೈ ಇಟ್ಟು ಕೂತಿದ್ದಾರೆಲ್ಲ. ನೀವು ಒಂದೇ ಸಲ ಬ್ಯಾನ್ ಮಾಡೋದು, ಎಂತ ಮಾಡೋದು? ಅದನ್ನೇ ನಂಬಿರುವ ನಮ್ಮ ಕೃಷಿಕರಿದ್ದಾರೆ, ಅಡಿಕೆ ಬೆಳೆಗಾರರಿದ್ದಾರೆ. ನಮ್ಮ ಅಡಿಕೆ ಬೆಳೆಗಾರರು ಏನು ಮಾಡೋದು ಹೇಳಿ ಇವರೇ? ನೀವು ಆ ರೀತಿ ಬ್ಯಾನ್ ಮಾಡಿದರೆ ಹೇಗೆ? ಅದನ್ನೇ ನಂಬಿರುವ ಎಷ್ಟೋ ಸಂಸಾರಗಳಿವೆ. ಅಡಿಕೆಯನ್ನೇ ನೀವು ರಾತ್ರಿ ಗುಟ್ಕಾ ಬ್ಯಾನ್ ಮಾಡಿದರೆ ನಾವೆಂತ ಅಡಿಕೆಯನ್ನೇ ಎಂತ ಮಾಡೋದು? ಅಲ್ಲ, ಬೇರೆ ಬೇರೆ ಇದಕ್ಕೆ ಹೋಗ್ತದೆ, ಅದು ಬೇರೆ ವಿಷಯ. ಆದರೆ ಜಾಸ್ತಿ ಗುಟ್ಕಾಕ್ಕೆಲ್ಲ ಹೋಗುದು ಇವರೇ, ಬೇರೆ ಹೋಗ್ತದೆ ಕೆಲವೊಂದು ವಿಷಯ, ಪೇಂಟ್ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಕೂಡ. ಹಾಗಾಗಿ ಇವರೇ ಗುಟ್ಕಾವನ್ನು ಬ್ಯಾನ್ ಮಾಡುವ ವಿಷಯದಲ್ಲಿ ನಿಮ್ಮೆಲ್ಲರ ಅಭಿಪ್ರಾಯ ಏನು ಅಂತ ಒಂದು ಕಮೆಂಟ್ ಹಾಕಿ, ಆಯಿತಾ? ನೋಡುವ ಎಲ್ಲರ ಮನಸ್ಸಿನಲ್ಲಿ ಏನುಂಟಂತ. ಗುಟ್ಕಾ ಬ್ಯಾನ್ ಮಾಡಬೇಕಾ? ಬ್ಯಾನ್ ಮಾಡಿದರೆ ದುಶ್ಚಟಕ್ಕೆ ಬಲಿಯಾದವರು ಅವರೊಂದು ಇದಾಗ್ತದೆ ಅಂತ, ಒಂದು ಚಟ ಬಿಟ್ಟು ಹೋಗ್ತದೆ. ಬ್ಯಾನ್ ಆದರೆ ತಿನ್ನಲಿಕ್ಕೆ ಗುಟ್ಕಾ ಇರೋದಿಲ್ಲ ಅಂತ ಮಾತ್ರ. ಬ್ಯಾನ್ ಆದರೆ ಗುಟ್ಕಾ ಇರೋದಿಲ್ಲ, ಹೌದು. ಒಂದಕ್ಕೆ 10 ರೂಪಾಯಿ ಇದ್ದಕ್ಕೆ 50 ರೂಪಾಯಿ ಮಾಡ್ತಾರೆ, ಅದೊಂದು ಸಮಸ್ಯೆ. ಮತ್ತೆ ಗುಟ್ಕಾ ಇದು ಬ್ಯಾನ್ ಆದರೆ ಅಡಿಕೆಯನ್ನು ನಂಬಿರೋರು ಎಂತ ಮಾಡೋದು ಇವರೇ? ನೀವೇ ಹೇಳಿ. ಅವರು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಅದರಿಂದ ಅವರ ಮಕ್ಕಳ ವಿದ್ಯಾಭ್ಯಾಸ ಆಗಬೇಕು, ಮನೆ ಖರ್ಚಿಗೆ ಹೋಗಬೇಕು, ಎಂತ ಮಾಡೋದು? ಅವರ ಜೀವನ ಸಾಗಿಸಬೇಕು. ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಹೀಗಾಗ್ತದೆ. ನೀವೊಂದು ಕಮೆಂಟ್ ಮಾಡಿ, ಆಯಿತಾ? ಎಂತ ಗುಟ್ಕಾ ಬ್ಯಾನ್ ಆಗಬೇಕಾ ಅಥವಾ ಗುಟ್ಕಾ ಬೇಕಾ? ನಿಮ್ಮದು ಒಂದು ಅಭಿಪ್ರಾಯ ತಿಳಿಸಿ. ಕೆಲವೊಂದು ಇದಕ್ಕೆ ಹೋಟೆಲ್ಗೆ ಹೋದೆ ಇನ್ನಾಕು ಮಾಡ್ತಾ ಇರ್ತಾರೆ ಮಾರೆ. ಅದೊಂದು ಎಂಥ ಒಂದು ಚಾ ಎಂಥದೊಂದು ಉಂಟು, ಅವರು ಬಯ್ಯನವರು ಮಾಡೋದು. ಅಲ್ಲಿ ಮುನ್ನೆ ನಾನು ಪರ್ಮನೆಂಟ್ ಹೋಗ್ತಾ ಇದ್ದೆ, ಈಗ ಅವು ಇಷ್ಟು ಗುಟ್ಕಾಗಿ ಅದು ಇದು ಮಾಡುವಾಗ ಅದನ್ನು ಕುಡಿಯೋದೇ ಬೇಡ ಅಂತ ಆಗ್ತದೆ. ಹಾಗಾಗಿ ಮತ್ತು ಇನ್ನೊಂದು ಕಡೆಯಿಂದ ಅಡಿಕೆ ಬೆಳೆಗಾರರ ಪರಿಸ್ಥಿತಿಯನ್ನು ಇದು ಮಾಡುವಾಗ ಪಾಪ ಬ್ಯಾನ್ ಆಗೋದು ಬೇಡ. ಯಾಕೆಂದರೆ ಅವರದ್ದು ಒಂದು ಸಂಪಾದನೆಯ ದಾರಿ ಅಲ್ವಾ? ಹಾಗಾಗಿ ನೋಡುವ, ಒಂದು ಕಮೆಂಟ್ ಹಾಕಿ. ಬಾಯ್.